ಸಂಕ್ರಾಂತಿ ಹಬ್ಬ ಅಂದಮೇಲೆ ಮನೇಲಿ ಕಬ್ಬೆಲ್ಲ ಉಳ್ದೋಗಿರುತ್ತೆ. ಸೊ ಆ ಕಬ್ಬನ್ನೆಲ್ಲ ಉಪಯೋಗಿಸ್ಕೊಂಡು ಸಿಂಪಲ್ ಆಗಿರೋ ಒಂದು ರೆಸಿಪಿ ಹೇಗೆ ಮಾಡೋದು ನೋಡೋಣ. ಫಸ್ಟು ಕಬ್ಬನ್ನ ಸಣ್ಣ ಸಣ್ಣದಾಗೆ ಈ ಥರ ಹೆಚ್ಕೊಬೇಕು. ಇದನ್ನ ಕುಕ್ಕರಲ್ಲಿ ಹಾಕಿ ಇದಕ್ಕೆ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ವಿಷಲ್ ಕೂಗಿಸ್ಕೊಬೇಕು. ಈಗ ಮಸಾಲೆ ರುಬ್ಬಕ್ಕೆ ಏನೇನು ಬೇಕೋ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಸಾಸಿವೆ, ಉದ್ದಿನಬೇಳೆ, ಮೆಂತ್ಯ, ಜೀರಿಗೆ, ಧನ್ಯ, ಬ್ಯಾಡಗೆ ಮೆಣಸಿನ್ಕಾಯಿ ಇದನ್ನೆಲ್ಲ ನಾವು ಲೈಟಾಗಿ ಹುರ್ಕೊಂಡು ಪೌಡ್ರ್ ಮಾಡ್ಕೊಬೇಕು. ಇಲ್ಲಿ ಮಿಕ್ಸಿ ಜಾರ್ಗೆ ಹುರ್ಕೊಂಡಿರೋದನ್ನೆಲ್ಲ ಹಾಕ್ಕೊಂಡು ಇದ್ರ ಜೊತೆ ಕೊಬ್ಬರಿ ತುರಿನೂ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಬೇಕು. ಕಬ್ಬು ಒಂದು ವಿಷಲ್ ಕೂಗಾಗಿದೆ. ಸೊ ಈಗ ಒಂದು ಪಾನ್ನಲ್ಲಿ ಕೂಗಿಸಿರೋಂಥ ಕಬ್ಬು ಮತ್ತು ಆ ನೀರು ಎಲ್ಲ ಸೇರಿಸ್ಕೊಂಡು ಇದಕ್ಕೆ ನಾವು ಪೌಡ್ರ್ ಮಾಡಿಟ್ಕೊಂಡಿರೋದನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣಿನ ಹುಳಿನೂ ಸೇರಿಸ್ಕೊಂಡು ಕುದಿಯೋಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಇದಕ್ಕೆ 2 ಸ್ಪೂನ್ ಬೆಲ್ಲದ ಪೌಡ್ರ್ ಹಾಕ್ಕೊಂಡಿದ್ದೀವಿ. ಈ ಡಿಶ್ನಲ್ಲಿ ನಿಮಗೆ ಹುಳಿ ಸ್ವೀಟ್ ಬೋತ್ ಕಾಂಬಿನೇಷನ್ ಆಫ್ ಟೇಸ್ಟ್ ಸಿಗುತ್ತೆ. ಲಿಟ್ರಲಿ ಈ ಡಿಶ್ ಮಾಡಬೇಕಾದ್ರೆ ಮಿಲ್ನಲ್ಲೆಲ್ಲ ಖಾರ ಪುಡಿ ಬೀಸ್ಬೇಕಾದ್ರೆ ಹೇಗೆ ಸ್ಮೆಲ್ ಬರುತ್ತೆ, ಮನೆಯೆಲ್ಲ ಅದೇ ಸ್ಮೆಲ್ ಬರ್ತಾಯಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಡಿಫ್ರೆಂಟ್ ಆಗಿರೋ ಟೇಸ್ಟಿ ಶುಗರ್ ಕೇನ್ ರೆಸಿಪಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.